ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ, ನಾವು ನನ್ನ ಕಸಿನ್ ಮನೆ ಗೃಹ ಪ್ರವೇಶಕ್ಕೆ ಹೊರಡೋ ದಿನ. ನಿನ್ನೆ ಪ್ಯಾಕಿಂಗ್ ಶುರು ಮಾಡಿದ್ದು, ಆದರೆ ಕಂಪ್ಲೀಟ್ ಆಗಲೇ ಇಲ್ಲ. ಅಂದರೆ ಮಧ್ಯ ಹೊರಗಡೆ ಹೋಗೋದು ಬರೋದು, ಸಾನುಗೆ ಸ್ಕೂಲಿಗೆ ಕರ್ಕೊಂಡು ಬರೋದಕ್ಕೆ ಹೋದ್ನಾ, ಮಳೆ. ಆ ಮಳೆಯಲ್ಲಿ ಅವಳು ಬಂದಿದ್ದು ಲೇಟು. 4 ಗಂಟೆಗೆ ಬರ್ತೀನಿ ಅಂದ್ಲು, 4:15ಗೆ ಬಂದಳು. ಇನ್ನೇನು ಒಂದು ಸ್ವಲ್ಪ ದೂರ ಹೋದ್ವಿ. ಹಾಗೂ ಸ್ವಲ್ಪ ನಿಂತೋಗ್ಬೋದು ಬಿಡು ಅಂದ್ಕೊಂಡು ಹೋಗ್ತಾನೆ ಜಾಸ್ತಿ ಆಗೋಯ್ತು. ಸೊ ಇನ್ನು ಸ್ಕೂಲಿಗೆ ವಾಪಸ್ ಹೋಗಿ ಅಲ್ಲೇ ಕೂತ್ಕೊಂಡು ಅರ್ಧ ಗಂಟೆ ಕಾದು ಮನೆಗೆ ಬರೋ ತನಕ 5:15. ಇನ್ನು ಬಂದಮೇಲೆ ಸ್ವಿಮ್ಮಿಂಗ್ ಕ್ಲಾಸ್ ಕೂಡ ಲಾಸ್ಟ್ ಡೇ ಇತ್ತು. ಸೊ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗಿ ಬರೋದಂತೂ ಲೇಟೇ ಆಗೋಯ್ತು. ಹೇಗೋ ಮಧ್ಯಾಹ್ನ ಸ್ವಲ್ಪ ಅಡುಗೆ ಮಾಡಿಟ್ಟಿದ್ದೆ ಅಂತ ಸರಿ ಹೋಗಿತ್ತು. ಇಲ್ಲ ಅಂದಿದ್ರೆ ಆಗ್ತಾನೆ ಇರಲಿಲ್ಲ. ಮತ್ತೆ ಬಂದ ಮೇಲೆ ಆಕ್ಸೆಸರೀಸ್ ಮ್ಯಾಚ್ ಮಾಡಬೇಕಿತ್ತಾ. ಆಕ್ಸೆಸರೀಸ್ ಎಲ್ಲ ಮ್ಯಾಚ್ ಮಾಡಿ, ಪ್ಯಾಕ್ ಮಾಡಿ, ಮೇಕಪ್ ಐಟಮ್ಸ್ ಎಲ್ಲನೂ ಹುಡುಕಿ. ನಾನು ಈ ಮಧ್ಯ ಫೌಂಡೇಶನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾನೇ ಇಲ್ಲ. ಫೌಂಡೇಶನ್ ಯೂಸ್ ಮಾಡಿದ್ರೇನು ಗೊತ್ತಾ, ಅದಕ್ಕೆ ತಕ್ಕಂತೆ ಐಬ್ರೋಸ್ ಮಾಡ್ಕೊಳ್ಬೇಕು, ಐ ಶ್ಯಾಡೋಸ್ ಹಚ್ಕೊಳ್ಬೇಕು, ಕಲರ್ ಕರೆಕ್ಟರ್ ಎಲ್ಲ ಹಚ್ಕೊಂಡು ಅದಕ್ಕೆಲ್ಲನೂ ಮಾಡಬೇಕು. ಅದು ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ. ಅದಕ್ಕೆ ನಾನು ಜಸ್ಟ್ ಒಂದು BB ಕ್ರೀಮ್ ತೊಗೊಂಡಿದ್ದೆ, ಸ್ಟೋವ್ ಕ್ರೀಮ್ ಯೂಸ್ ಮಾಡ್ತೀನಿ. ಸೊ ಲೈಟಾಗಿ ಅಷ್ಟು ಸಾಕು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ. ಬಟ್ ಹೆವಿ ಸಾರಿ, ಹೆವಿ ಜ್ಯುವೆಲ್ರಿ ಹಾಕಿದಾಗ ನಮ್ಮ ಫೇಸ್ ಕೂಡ ಸ್ವಲ್ಪ ತಕ್ಕಂತೆ ಹೈಲೈಟ್ ಆಗಬೇಕಲ್ವಾ. ಹಾಗಾಗಿ ನಾನು ಫೌಂಡೇಶನ್ನು, ಅದಕ್ಕೆ ರಿಲೇಟೆಡ್ ಎಲ್ಲನೂ ಚೀಕ್ ರೋಸ್ ತೊಗೊಳ್ಬೇಕು. ಇನ್ನೇನೇನೋ ನಾನು ಯೂಸ್ ಮಾಡದೆ ಅದ್ರ ಹೆಸರು ಕೂಡ ಮರ್ತುಬಿಡ್ತಾ ಇದ್ದೀನಿ. ಅಷ್ಟೊಂದೆಲ್ಲ ಐಟಮ್ಸ್ ನೆನ್ನೆ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಯಾರು ನೆನ್ನೆ ವ್ಲಾಗ್ ನೋಡಿಲ್ಲ ನೋಡಿ, ನಾನು ಮೇಕಪ್ ಐಟಮ್ಸ್ ಬೇರೆ ತೋರಿಸಿದ್ದೀನಿ, ಜ್ಯುವೆಲ್ರೀಸ್ ಎಲ್ಲ, ಮತ್ತು ಏನೇನು ನಾನು ಬಟ್ಟೆಗಳನ್ನ ತೊಗೊಂಡಿದ್ದೀನಿ, ಸ್ಯಾರೀಸ್ ಚೂಸ್ ಮಾಡಿದ್ದೀನಿ, ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು ಸಾನು ಡ್ರೆಸ್ಸಸ್ನ ಫೈನಲ್ ಮಾಡಬೇಕು. ಅಂದರೆ ಆಲ್ಮೋಸ್ಟ್ ನನ್ನ ಮೈಂಡಲ್ಲಿದೆ. ಅವಳದು ಆ ಥರ ತೊಗೊಳ್ಬೇಕು, ಐರನ್ ಮಾಡಬೇಕು, ಪ್ಲೀಟ್ ಮಾಡಬೇಕು, ಕನ್ಫ್ಯೂಷನ್ ಏನೂ ಇಲ್ಲ. ಜಸ್ಟ್ ಎತ್ಕೋ ಹಾಕೋ. ಸೊ ರಿಲೀವ್ಡ್. ಆ್ಯಂಡ್ ಜ್ಯುವೆಲ್ರಿ ಕೂಡ ಅವಳಿಗೆ ನಾನು ಗೋಲ್ಡ್ ಏನೂ ಹಾಕೋದಿಲ್ಲ. ಹೊರಗಡೆ ಹೋದಾಗ ನಮ್ಮ ಮನೇಲಿದ್ದರೆ ಮಾತ್ರ ನಾನು ಗೋಲ್ಡ್ ಹಾಕೋದು. ಹಾಗಾಗಿ ಜ್ಯುವೆಲ್ರೀಸ್ ಎಲ್ಲ ಕೂಡ ನೆನ್ನೆನೇ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಬನ್ನಿ ಇವತ್ತು ಪ್ಯಾಕಿಂಗ್ ಮಾಡ್ಕೊಳ್ಳೋಣ. ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಸ್ನೇಹಿತರೆ, ಬಟ್ಟೆ ಎಲ್ಲ ಆಕ್ಸೆಸರೀಸ್ ಎಲ್ಲನೂ ರೆಡಿ. ನಾನು ಹಾಕ್ಕೊಳ್ಳೋದಕ್ಕೆ ಬಟ್ಟೆನೂ ತೆಗೆದಿಟ್ಟಿದ್ದೀನಿ. ಸಾನು ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಬೇಕು. ಅವಳು ಜ್ಯುವೆಲ್ರಿ ಹಾಕಬೇಕು. ಅವಳು ಸ್ಕೂಲ್ಗೆ ಗೋಲ್ಡ್ ಜ್ಯುವೆಲ್ರಿ ಹಾಕೋ ಹಾಗಿಲ್ಲ. ಅದಕ್ಕೆ ಸಿಲ್ವರ್ದೊಂದು ಸಣ್ಣ ಓಲೆ ಇತ್ತು, ಚಿಕ್ಕದ್ರಲ್ಲಿ ತೊಗೊಂಡಿದ್ದು. ಅದನ್ನು ಡೈಲಿ ಹಾಕ್ತಾರೆ. ಅದನ್ನು ತೆಗೆದ್ಬಿಟ್ಟು ಜ್ಯುವೆಲ್ರಿ ಹಾಕಿ ಅವಳು ಊಟ ಮಾಡಿ ಹೊರಡೋದೇನೆ. ಇನ್ನು ಏನು ಮರ್ತಿದ್ದೀನೋ ಬಿಟ್ಟಿದ್ದೀನೋ ಅದೆಲ್ಲನೂ ಅಲ್ಲಿಗೆ ಹೋದ್ಮೇಲೆ ನೆನಪಾಗೋದು. ಫಾರ್ ಆ್ಯಸ್ ಆಫ್ ನೌ ಎವ್ರಿಥಿಂಗ್ ಈಸ್ ರೆಡಿ. ಅಮ್ಮ ನೆನ್ನೆನೇ ಬಂದಿದ್ದಾರೆ. ಸೊ ಅವ್ರೇನು ಅಂದಿದ್ದು, ನೀನು ಬರೋ ತನಕ ರಾತ್ರಿ ಆಗಿಬಿಡುತ್ತೆ, ಕತ್ಲಾಗ್ಬಿಡುತ್ತೆ, ನೀನು ಸ್ವಲ್ಪ ಹಾಫ್ ಡೇ ಕೇಳ್ಕೊಂಡು ಬಾ ಮಗಳಿಗೆ ಅಂತ. ನಾಳೆ ಹೋಲ್ ಡೇ ರಜೆ ಹಾಕಬೇಕು. ಆ್ಯಂಡ್ ಇವತ್ತು ಅವ್ರಿಗೆ ಪ್ರಾಕ್ಟೀಸ್ ಕೊಡ್ತಾಯಿದ್ರೆ, ಹಾಗಾಗಿ ಲೇಟು. ಇಲ್ಲ ಅಂದಿದ್ರೆ 4 ಗಂಟೆಗೆಲ್ಲನೂ ಮನೇಲಿ ಇರ್ತಾಯಿದ್ಲು. ನಾವು ಬಂದ ತಕ್ಷಣವೇ ಒಂದು ಹಾಫ್ ಆನ್ ಅವರಲ್ಲಿ ಹೊರಟಿದ್ರು ಕೂಡ ಸರಿ ಹೋಗಿರೋದು.
ಬಟ್ ಪ್ರಾಕ್ಟೀಸ್ ಅವರು ಅಷ್ಟು ಕಾಳಜಿಯಿಂದ ಪ್ರಾಕ್ಟೀಸ್ ಅವರೇ ಕೊಡ್ತಾ ಇದ್ದಾರೆ. ಅವರೇ ಚೂಸ್ ಮಾಡಿ ಅವರೇ ನಾವೇ ಪ್ರಾಕ್ಟೀಸ್ ಕೊಡ್ತೀವಿ ಅಂತ ಹೇಳಿ ಅವರೇ ಟೂರ್ನಮೆಂಟ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರು ಅಷ್ಟು ಇಂಟ್ರೆಸ್ಟ್ ತೋರಿಸಿದಾಗ ನಾವು ಹೇಗೆ ಸ್ಕಿಪ್ ಮಾಡೋದು? ಬೇಡ, ನಾಳೆನೂ ಮಿಸ್ ಆಗುತ್ತೆ. ಹಾಗಾಗಿ ನಮ್ದು ಇವತ್ತು ಹೋಗೋದು ಲೇಟ್ ಆಗುತ್ತೆ. ನೋಡೋಣ, ಬಂದ ತಕ್ಷಣನೇ ಹೊರಡೋಣ. ಅಮ್ಮ ಅಂತಾರೆ, ನೀನು ಅಲ್ಲಿಂದಾನೇ ರೆಡಿಯಾಗಿ ಬಂದುಬಿಡು, ಬರೋದೇ ಕತ್ಲಾಗುತ್ತೆ, ಇಲ್ಲಿ ಬಂದ ಮೇಲೆ ಏನು ರೆಡಿ ಆಗ್ತೀಯಾ ಅಂತ. ಸೊ ಅಲ್ಲಿಗೆ ಹೋಗೋ ತನಕ ನನ್ನ ಹೇರ್ ಸ್ಟೈಲ್ ನಾನು ಹಾಳಾಗತ್ತೆ ಅಂದ್ಕೊಂಡು ನಾನು ಅಲ್ಲಿಗೆ ಹೋದ್ಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಹುಡುಗಿ ಬಂದ ತಕ್ಷಣವೇ ಆದಷ್ಟು ಬೇಗ ಹಿಂಗೆ ಹೊರಡಬೇಕು. ಸ್ನೇಹಿತರೆ, ಟೈಮ್ 4:15 ಆಗ್ತಾ ಇದೆ. ಸಾನು ಇನ್ನೂ ಬಂದಿಲ್ಲ. ಅಂದ್ಕೊಳ್ತಾ ಇದ್ದೀನಿ ಅಟ್ಲೀಸ್ಟ್ ಮೇಕಪ್ ಇಲ್ಲಿ ಮಾಡ್ಕೊಳ್ಳ, ಅಲ್ಲಿಗೆ ಹೋದ್ಮೇಲೆ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಇಲ್ಲೇ ಮಾಡ್ಕೊಂಡ್ರೆ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಸ್ಯಾರಿ ಚೇಂಜ್ ಮಾಡಿ ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡಿ ಇವಾಗ ಶುರು ಮಾಡ್ತಾ ಇದ್ದೀನಿ. ಫೌಂಡೇಶನ್ ಹಚ್ಚೋದ್ರಿಂದ ತುಂಬಾ ಬೇಗ ನಮ್ಮ ಫೇಸ್ ಡಲ್ ಆಗಿ ಕಾಣೋದಿಲ್ಲ, ತುಂಬಾ ಹೊತ್ತು ಫ್ರೆಶ್ ಆಗಿ ಕಾಣುತ್ತೆ. ಯಾಕಂದ್ರೆ ಅದು ಒಂದು ಲೇಯರ್ ಇರುತ್ತಲ್ಲ, ಅದಕ್ಕೆ ಸ್ವೆಟ್ ಆದ್ರೆ ಮಾತ್ರನೇ ಅದು ಡಲ್ ಆಗುತ್ತೆ. ಇವಾಗಿನ ಸ್ವೆಟ್ ಆಗೋ ಚಾನ್ಸ್ ಇಲ್ಲ, ಸಂಜೆ ಅಲ್ವಾ. ಅದಕ್ಕೆ ಇಲ್ಲೇ ಮೇಕಪ್ ಶುರು ಮಾಡ್ತಾ ಇದ್ದೀನಿ. ಪ್ಯಾಕ್ ಮಾಡ್ಕೊಂಡಿರೋದೆಲ್ಲ ತೆಗಿತಾ ಇದ್ದೀನಿ. ಸ್ಕಿನ್ ಕೇರ್, ಮೇಕಪ್ ಎಲ್ಲಾನು ಹಾಕಿಟ್ಬಿಟ್ಟಿದೆ. ಈಗ ಎಲ್ಲ ತೆಗೆದುಕೊಂಡು ಮೇಕಪ್ ಆದಮೇಲೆ ಮತ್ತೆ ಎತ್ತಿಡ್ತೀನಿ. ಸ್ಕಿನ್ ಪ್ರೆಪ್ ಫಸ್ಟು ಚೆನ್ನಾಗಿ ಮಾಡ್ಕೊಳ್ಬೇಕು. ಸೊ ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ನಾವು ಫೌಂಡೇಶನ್ ಹಚ್ಬೇಕಾದ್ರೆ ಬರೀ ಮುಖಕ್ಕಲ್ಲ, ಕತ್ತಿಗೂ ಹಚ್ಬೇಕು, ಇಲ್ಲಾಂದ್ರೆ ಡಿಫ್ರೆನ್ಸ್ ಕಾಣುತ್ತೆ. ಆ್ಯಂಡ್ ಈ ಚೈನ್ ನಾನು ತೆಗೆದಿಡ್ತಾ ಇದ್ದೀನಿ. ಮಾಂಗಲ್ಯ ಚೈನ್ ಹಾಕಿದ್ದೀನಲ್ಲ, ಇದನ್ನ ಹಾಕಿದಾಗ ನೆಕ್ಲೆಸ್ ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಸ್ನೇಹಿತರೆ, ಟೈಮ್ ಆಗಿಬಿಟ್ಟಿದೆ. ಅಲ್ಲಿಂದಾನೇ ಸೀರೆ ಉಟ್ಕೊಂಡು ಬಾ ಅಂತ ಅಮ್ಮ ಫೋನ್ ಮಾಡಿದರು. ಸಾನು ಬಂದ್ಲು ಇವಾಗ 5 ಗಂಟೆಗೆ. ಅವಳು ಬಂದ ತಕ್ಷಣವೇ ಬ್ಯಾಡ್ಮಿಂಟನ್ ಆಡಿ ಮಮ್ಮ ಶಕೆ ಆಗ್ತಾ ಇದೆ, ನನಗೇನು ಹೊಸ ಡ್ರೆಸ್ ಹಾಕೋದಿಲ್ಲ, ಅಲ್ಲಿಗೆ ಹೋದ್ಮೇಲೆ ಹಾಕ್ತೀನಿ ಅಂತ. ಬೇಡಮ್ಮ ಇಲ್ಲೇ ಹಾಕಬೇಕು ಅಂದಿದ್ದಕ್ಕೆ ಸರಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡ್ತಾ ಇದ್ದಾಳೆ. ಅಮ್ಮ ಹಾಗೆ ಅಂದ್ರಲ್ಲ ಅಂತ ಹೇಳ್ಬಿಟ್ಟು ನಾನೀಗ ಸೀರೆ ಉಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ಮಿನಿಮಮ್ 1 ಅವರ್ ಬೇಕು. ಅದಕ್ಕೆ ಅಲ್ಲಿಗೆ ಬಂದ ಮೇಲೆ ನೀನು ಸೀರೆ ಉಟ್ಕೊಳ್ಳೋದು ಲೇಟ್ ಆಗುತ್ತೆ ಕಣೆ, ಉಟ್ಕೊಂಡು ಬಂದುಬಿಡು ಅಂದರು. ಸರಿ, ಈಗ ನಾನು ಮೇಕಪ್ ಆಯಿತು, ಸೀರೆ ಉಟ್ಕೊಂಡು ಬಿಡ್ತೀನಿ. ಆಮೇಲೆ ಸಾನು ಬರ್ತಾಳೆ, ಆಮೇಲೆ ಸಾನು ರೆಡಿ ಮಾಡಬೇಕು. ಆಗಲೇ ವೇಟಿಂಗ್ ಟೈಮ್ ಶುರು ಆಗಿಬಿಟ್ಟಿದೆ. ಹೌದಾ? ಬಂದ ತಕ್ಷಣ ಕಾಲು ಮಾಡೋದಿಲ್ಲ, 3 ಮಿನಿಟ್ಸ್ ಫಾಸ್ಟ್. ಎಲ್ಲಿದೆ? ಹಾಂ, ಕರಿ ಇಲ್ಲೇ. ಚಲ್ಮಾ इथं बघ सानू दीदी आली. घरला बलंगींच्या दक्षित बलंगींच्या सानू दीदीला घरला बलंगींच्या जा बेटा. ಓಕೆನಾ ಅಂತ ಕೇಳ್ತಾ ಇದ್ದಾಳೆ. ಇದು ನಾನು ಫಸ್ಟ್ ತೊಗೊಂಡಿದ್ದು ಲಾಸ್ಟ್ ಇಯರ್ ಅಲ್ಲ, ಅದು ಲಾಸ್ಟ್ ಇಯರ್ ನಾನು ಫಸ್ಟ್ ರೇಷ್ಮೆ ಬ್ರೌನ್ ಕಲರ್ ರೈಟ್ ಇದ್ರ ಜೊತೆ ನೀನು ಬ್ರೌನ್ ತೊಗೊಂಡು. ನಾನು ಫಸ್ಟ್ ತೊಗೊಂಡ್ಮೇಲೆ ಇವ್ನು ಹೇಳಿದೆ ಲಾಸ್ಟ್ ಇಯರ್ ಇದನ್ನು ತೊಗೊಂಡು. ಅದ್ರ ಜೊತೆ ನಾನು ತೊಗೊಂಡಿರೋದು ಇನ್ನೂ ಒಲಿಸಿಲ್ಲ. ನನಗೆ ಬೈದು ನಾನು ಲೇಟ್ ಅಂತ, ನೀವು ನನಗೆ ಲೇಟ್. ಇದನ್ನು ಒಳ್ಳೆಯ ಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡಿದ್ದು, ನಾನಿನ್ನ ಒಲಿಸಿಲ್ಲ. ಅದು ಹಾಕ್ಬಿಡು, ನಾನು ಸಾನುಗೆ ಬೇಲೆಲ್ಲ ತೆಗೆದು ಕೊಡಬೇಕು. ಇರಲಿ ಒಂದು 10 ನಿಮಿಷ ಲಾಕ್ ಮಾಡಲ ಮಾಡಿಲ್ಲ ಅಂದ್ರೆ ಇರಲಿ, ನಾನು ಮಾಡ್ಕೊಂಡು ಮಾಡಿಬಿಟ್ಟು ಅತ್ತೆ ಚಕ್ಲಾರ ಇದೆಲ್ಲ ನಮ್ಗೆ ಕುತ್ಕೊಂಡಿರ್ತಾರೆ. ನಾನು ಅದೇ ಗೊತ್ತಿತ್ತು ನಂಗೆ ಬಾಚ್ಕೋಬೇಕು ಅಂತ, ಅದಕ್ಕೆ ಇಲ್ಲೇ ಬಾಚ್ಕೊಳ್ಳೋಣ ಅಂತ ಬಂದೆ. ಸಾನು ಬಾಚ್ಬೇಕು. नाही काका, त्यासने काम नाही म्हणा आज. ಜ್ಯೋತಿ
ಪ್ರವೇಶಕ್ಕೆ ಬಂದಿದ್ದೀವಲ್ಲ, ಇವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿರೋದು ನಾವು. ನ್ಯೂ ಹೋಮ್ ಅಂತೆ, ನ್ಯೂ ಹೋಮ್. ನ್ಯೂ ಹೋಮ ಅವನದು ಅಪಾರ್ಟ್ಮೆಂಟು, ಇವಂದು ಅಪಾರ್ಟ್ಮೆಂಟು. ಈಗ ಈಗ ನೀವು ಹೊರಗಡೆ ಹೋಗಿ ಪೂಜೆ ಶುರು ಆಗಿದೆ. ನಾನು ಬಾಚ್ಕೊಂಡು ಈಗ ನಾನು ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಟ್ವಿಸ್ಟ್ ಮಾಡ್ಕೊಳ್ತೀನಿ. ನಾನು ಯೂಶ್ವಲಿ ಇಷ್ಟೇ ಮಾಡ್ಕೊಳ್ಳೋದು. ಇವತ್ತು ಫ್ರೀ ಹೇರ್ ಬಿಡ್ತಾ ಇದ್ದೀನಿ, ಜಡೆ ಏನೂ ಹಾಕ್ತಾ ಇಲ್ಲ. ನಾಳೆ ಬನ್ ಹಾಕೋಣ ಅಂತ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಏನು ಜ್ಯುವೆಲ್ರಿ ಹಾಕಿದ್ದೀನೋ ಸ್ನೇಹಿತರೆ, ಇದು ನನಗೆ ನನ್ನ ವ್ಯೂವರ್ ಒಬ್ಬರು, ಅವರು ಬಿಸ್ನೆಸ್ ಮಾಡ್ತಾರಂತೆ, ಅವ್ರು ಕಳಿಸ್ಕೊಟ್ಟಿರೋದು. ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ, ಬಟ್ ಇವತ್ತು ನಾನು ಹಾಕ್ಕೊಂಡಿದ್ದೀನಿ, ಹಾಗೆ ತೋರಿಸಿದ್ದೆ, ವೇರ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸೊ ಇವರ ಫೋನ್ ನಂಬರ್ ಆ್ಯಂಡ್ ಇನ್ಸ್ಟಾಗ್ರಾಮ್ನ ಲಿಂಕ್ ಹಾಕಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ ಸ್ನೇಹಿತರೆ. ಮನೆ ಹತ್ರ ಹೋಗಿ ಕಟ್ತಿರ್ಬೋದು. ವಿಶೇಷವಾಗಿ ಆಹ್ವಾನ ಪತ್ರಿಕಾ ಇನ್ವಿಟೇಷನ್. ಮೀಟ್ ಮೈ ಕಸಿನ್ ಜ್ಯೋತಿ, ರಮ್ಯಾ ನನ್ನ ತಂಗಿ, ಅದ್ರ ಪಕ್ಕ ಇರೋದು ನಮ್ಮ ಉಷಾ ಆಂಟಿ, ಅವ್ರು ನಮ್ಮ ಚಿಕ್ಕಮ್ಮ ಆಗಬೇಕು, ನನ್ನ ಅಮ್ಮನ ತಂಗಿ. ಆ್ಯಂಡ್ ಧಾನು ಆ್ಯಂಡ್ ಸಾನ್ವಿ ಅಂತ ಗೊತ್ತು. ಸೊ ಇಲ್ಲಿ ಬಂದಿರೋ ಗೆಸ್ಟ್ಗಳು. ಇಲ್ಲಿ ನಮ್ಮ ಅಮ್ಮ ಮತ್ತೆ ಚಿಕ್ಕಮ್ಮನಿಗೆ ಇಬ್ರು, ಅದ್ರ ಜೊತೆ ನನ್ನ ತಂಗಿಗೆ ಹೆಲ್ಪ್ ಮಾಡ್ತಾ ಇರೋದು ಸ್ಟೇಟಸ್ ಅಪ್ಡೇಟ್ ಮಾಡೋದಕ್ಕೆ. ಮತ್ತೆ ಯೋಚನೆ ಮಾಡ್ತಾರೆ, ಬ್ರಹ್ಮದೇವರು ಕೋಪದಲ್ಲಿ ಯಾವುದೋ ಒಂದು ಸೃಷ್ಟಿನ ಮಾಡಿಬಿಟ್ಟಿದ್ದಾರೆ. ಅದು ಮುನ್ನ ಕೂಡ ಎಲ್ಲ ನಾಶ ಆಗ್ತದೆ. ಇದನ್ನ ತಡಿಬೇಕು. ಇಂಥ ಒಂದು ರಕ್ಷಣೆ ಅಗ್ರಪ್ರತಿಷ್ಠಾಪನ ಮುಹೂರ್ತ ಶುಭ ಮುಹೂರ್ತೋ ಅಸ್ತು ಪ್ರತಿಷ್ಠಿತಮಸ್ತು. ಕರ್ಮಾಣಿ ಪ್ರಥಮಾನ್ಯಾಸ ಸಿದ್ಧಿರಸ್ತು. ಅಥ ವಾಸ್ತು ಹೋಮಾಂ ಜಗರಿಷ್ಯೇ. ವಾಸ್ತುದೋಷ ನಿವಾರಣಂ ಗುರು. ಆಯಿತು ಹೋಮ ಎಲ್ಲ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಕರೆದ್ವಿ, ಬರ್ತೀನಿ ಅಂದ್ಕೊಂಡು ಸತಿ ನಾವು ಇಟ್ಟು ಹೋಗ್ತಾ ಇದ್ವಿ. ನನಗೆ ಯಾಕೋ ಡೌಟ್ ಮಾಡಿ ಎಲ್ಲ ಸೀಟಿರಲ್ಲ ಅಂತಲ್ಲ, ಎಲ್ಲರೂ ಒಟ್ಟಿಗೆ ಹೋದರೆ ಎಲ್ಲಿಂದ ಆಗಬೇಕು, ನೋಡ್ಕೊಂಡು ಬರೋಣ. ಅಷ್ಟೇ. ಮಾಡ್ಬೋದು, ಬಟ್ ಮಿಕ್ಸಪ್ ಮಾಡಬೇಡ. ಅದು ಡಿಸೈನ್ ಮಾಡಿರೋದು ಸೊ ದ್ಯಾಟ್ ನೋ ಒನ್ ಶುಡ್ ಯೂಸ್ ದ ಸಿಂಕ್ ಅಂತ. ಅರ್ಥ ಆಯ್ತಾ ಟೆಕ್ನಿಕ್? ಇಲ್ಲಿ ಬಂದು ಕೈ ತೊಳಿತಾರಲ್ವ, ಗಲೀಜಾಗತ್ತೆ, ಅದಕ್ಕೆ ಈ ಥರ ಸಿಂಕ್ಗೆ ಹಾಕಿಬಿಟ್ಟಿರೋದು. ಈಗ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ, ಲಾಸ್ಟ್ ಪಂಕ್ತಿ. ಈಗ ನಾವು ಮನೆಯಲ್ಲೇ ಇದ್ವಿ, ಯಾರೂ ಇರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಇದು ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೋಗ್ತೀವಿ. ಇಲ್ಲಿ ಯಾರೂ ಇರೋ ಹಾಗಿಲ್ಲ ಅಂತ ಹೇಳಿದರು. ಇದು ಕಿಚನ್. ಸೊ ಕಿಚನ್ ಟೂರ್ನ ನೋಡ್ಬೋದು ನೀವು. ಕಲರ್ ಕಾಂಬಿನೇಷನ್ಸ್ ಹೇಗೆಲ್ಲ ಮಾಡಿಸಿದ್ದಾರೆ, ವಿತ್ ಲೈಟಿಂಗ್ಸ್ ಇದೆ, ಚೆನ್ನಾಗಿ ಬಂದಿದೆ ಇಂಟೀರಿಯರ್ಸ್ ಎಲ್ಲ. ಓಕೆ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಮುಂದಿನ ವ್ಲಾಗ್ ಗೃಹ ಪ್ರವೇಶದ ಆಗಿರುತ್ತೆ. ಬಾಯ್ ಬಾಯ್ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.